ಹಾಯ್ ಹಲೋ ವೆಲ್ಕಮ್ ಟು ಯಶು ನಳಪಾಕ. ನಾವಿವತ್ತು ತುಂಬ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲೇ ಇರೋಂಥ ತರಕಾರಿಗಳನ್ನ ಯೂಸ್ ಮಾಡಿ ಒಂದು ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಪಲ್ಯ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದರಿಂದ 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ದಪ್ಪದಾದಂಥ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಖಾರ ಮಸಾಲೆನ ನಾವು ರುಬ್ತಾ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಖಾರ ಪೌಡ್ರು, ಅಚ್ಚ ಖಾರದ ಪುಡಿ, ಮತ್ತು ಧನಿಯಾ, ಹಾಗೆ ಅರಿಶಿಣ, ಒಗ್ಗರಣೆಗೆ ಸಾಸಿವೆ, ಮತ್ತು ಒಗ್ಗರಣೆಗೆ ಎಣ್ಣೆ. ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನೋಡಿ, ಕೊಬ್ಬರಿ ಎಣ್ಣೆ ಇವಾಗ ಶೀತ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಆದಂಗೆ ಆಗಿದೆ. ನಾವು ಕೊಬ್ಬರಿ ಎಣ್ಣೆನೇ ನಾವು ಅಡುಗೆಗೆಲ್ಲ ಯೂಸ್ ಮಾಡೋದು. ನಾನು ತರಕಾರಿ ಏನು ಮನೇಲಿ ತರಕಾರಿ ಇತ್ತು ಅದೆಲ್ಲವನ್ನು ಹೆಚ್ಚಿ ನಾನು ಒಂದು ವಿಷಲ್ ಓಡಿಸ್ಕೊಂಡಿದ್ದೀನಿ. ಈಗ ಒಂದು ವಿಷಲ್ ಓಡಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ತೊಗರಿ ಕಾಳು, ಹೀರೆಕಾಯಿ, ಬದನೆಕಾಯಿ ಏನೇನಿತ್ತು ತರಕಾರಿ ಅದನ್ನು ನಾನು ಕಟ್ ಮಾಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು, ಸಿಂಪಲ್ಲಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಪಾತ್ರೆಯನ್ನು ಇಟ್ಟು ಗ್ಯಾಸ್ ಹತ್ತಿಸ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಕಾಯಿಲೆ. ಅದಕ್ಕೇ ಎಷ್ಟು ಬೇಕಷ್ಟು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆಯನ್ನು ನಾನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಹೆಲ್ತಿಯಾಗಿರೋಂತಹ ಆಯಿಲು, ನ್ಯಾಚುರಲ್ಲು. ಹಾಗಾಗಿ ನಾವು ನಮ್ಮ ಮನೆಯಲ್ಲೇ ಕೊಬ್ಬರಿನ ತಂದು ಬಿಡಿಸ್ಕೊಂಡು ಅದನ್ನೇ ನಾವು ಯೂಸ್ ಮಾಡ್ತೀವಿ. ಇದನ್ನು ನಾವು ತುಂಬ ವರ್ಷಗಳಿಂದನೇ ಹೆಚ್ಚು ಕಡಿಮೆ ಒಂದು 10 ಇಯರ್ಸಿಂದ ನಾವು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ಎಲ್ಲರೂ ತುಂಬ ಹೆಲ್ತಿಯಾಗಿ ಇದ್ದೀವಿ. ಯಾವುದೇ ರೀತಿ ಕಾಯಿಲೆ, ಶೀತ, ಜ್ವರ ಆ ಥರದ್ದೇನೂ ಬರೋಲ್ಲ. BP ಶುಗರ್ ಕೂಡ ಬರೋಲ್ಲ ಕೊಬ್ಬರಿ ಎಣ್ಣೆ ತಿನ್ನೋದ್ರಿಂದ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಸಾಸಿವೆನ ಹಾಕ್ತಾಯಿದ್ದೀನಿ. ಇದು ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಿದ್ದೀನಿ. ನಾವು ಕರ್ಬೇವಿನ ಸೊಪ್ಪನ್ನ ಎಣ್ಣೆಗೆ ಡೈರೆಕ್ಟಾಗಿ ಮೊದಲೇ ಹಾಕಬಾರ್ದು. ಏನಕ್ಕಂದರೆ ಎಣ್ಣೆ ಮೇಲೆಲ್ಲ ತುಂಬ ಸಿಡಿಯುತ್ತೆ. ಹಾಗಾಗಿ ಈರುಳ್ಳಿ ಹಾಕಿಬಿಟ್ಟು ನಂತರ ಕರ್ಬೇವಿನ ಸೊಪ್ಪನ್ನ ನಾನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಗ ಚೆನ್ನಾಗಿ ಫ್ರೈ ಆಗಬೇಕು. ಇದು ಅನ್ನದ ಜೊತೆಗೂ ಕೂಡ ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಸ್ವಲ್ಪ ಗೊಜ್ಜು ಥರ ಮಾಡೋದ್ರಿಂದ ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಸಾಗು ಥರ ತುಂಬ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಇದೇ ಥರ ಮಾಡೋದು. ತುಂಬ ಸುಲಭವಾಗಿ ಯಾವುದೇ ರೀತಿಯ ಮಸಾಲೆನ ರುಬ್ಕೊಳ್ಳೋದಾಗಲಿ ಏನು ಮಾಡಲ್ಲ. ವಿತಿನ್ ಒಂದು 10 ಮಿನಿಟ್ಸ್ ಒಳಗಡೆ ಇದು ಆಗೋಗುತ್ತೆ. ಮನೇಲಿ ಏನು ತರಕಾರಿ ಇರುತ್ತಲ್ಲ ಅದನ್ನೇ ಪ್ರತಿಯೊಂದು ಸ್ವಲ್ಪ ಸ್ವಲ್ಪ, ಅದು ಏನಿರಲಿ ನಿಮ್ಮ ಮನೆಗೆ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತರಕಾರಿನ ಹಾಕಿ ಒಂದು ವಿಷಲ್ ಹೊಡಿಸ್ಕೊಂಡು ಆರಾಮಾಗಿ ಪಲ್ಯನ ಮಾಡ್ಕೊಬೋದು. ಮಧ್ಯಾಹ್ನ ಟೈಮ್ ಅನ್ನಕ್ಕೂ ಕೂಡ ತಿನ್ಬೋದು. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಸ್ವಲ್ಪ ಬೆಂದಿದೆ. ಈಗ ಈರುಳ್ಳಿ ಬೇಗ ಮೆತ್ತಗಾಗಬೇಕು ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಯಾಕಂದರೆ ನಾನು ತರಕಾರಿ ಜೊತೆಗೂ ಸ್ವಲ್ಪ ಉಪ್ಪನ್ನ ಹಾಕೇ ವಿಷಲ್ ಹೋಗ್ತಿದ್ದೀನಿ. ಹಾಗಾಗಿ ನಾನು ಅವಾಗ ಈರುಳ್ಳಿ ಮೆತ್ತಗಾಗಲಿಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದು ಇವಾಗ ಬೆಂದಿದೆ. ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಒಂದೇ ನಿಮಗೆ ಎಷ್ಟು ಬೇಕು ಸ್ವಲ್ಪ ಹುಳಿ ಬೇಕು ಅನ್ನೋರು ಟೊಮೆಟೊನ ಹೆಚ್ಚಿಗೆ ಹಾಕೊಬೋದು, 2 ಆ ಥರ ಕೂಡ ಹಾಕೊಬೋದು. ನಾನಿಲ್ಲಿ ದಪ್ಪದಾಗಿ ಒಂದೇ ಕಟ್ ಮಾಡಿ
ದಪ್ಪದೊಂದು ಟೊಮೆಟೊ ತೊಗೊಂಡು ಕಟ್ ಮಾಡಿ ಸಣ್ಣದಾಗಿ ಹಾಕಿದ್ವಿ. ಯಾಕಂದರೆ ನಮ್ಮ ಮನೆಗೆ ಯಾರೂ ಜಾಸ್ತಿ ಹುಳಿನ ತಿನ್ನಲ್ಲ, ಹಾಗಾಗಿ ನಾನು ಒಂದೇ ಹಾಕ್ಕೊಂಡಿದ್ದೀನಿ. ನಾನು ಚಕ್ಕೆ ಆಗಲಿ ಮತ್ತೊಂದು ನಾನೇನೂ ಹಾಕಿಲ್ಲ. ಮನೆಯಲ್ಲೇ ಇರುವಂಥ ಖಾರ ಪೌಡ್ರು ಮತ್ತು ಧನಿಯಾ ಪುಡಿ ಹಾಕಿ ಮಾಡಿದ್ವಿ. ತುಂಬ ಸುಲಭವಾಗಿದೆ, ಎಲ್ಲರೂ ಕೂಡ ಮಾಡ್ಬೋದು. ಇದನ್ನು ಹೆಂಗಪ್ಪ ಮಾಡೋದು ಈ ಪಲ್ಯನ, ತುಂಬ ಕಷ್ಟ ಅಂತ ಅನ್ಕೊಳ್ಳೋ ಹಾಗೇ ಇಲ್ಲ. ಟೊಮೆಟೊನ ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ತರಕಾರಿ ಹಾಕ್ದಾಗ ಕೂಡ ಅದು ಮತ್ತೆ ಬೇಯೋದ್ರಿಂದ ಒಂದು ಮುಕ್ಕಾಲು ಭಾಗದಷ್ಟು ಮೆತ್ತಗಾದರೆ ಸಾಕು. ಉಪ್ಪು ಹಾಕಿರೋದ್ರಿಂದ ನೋಡಿ ಬೇಗ ಮೆತ್ತಗಾಗಿದೆ. ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಏನು ತರಕಾರಿ ಇದೆಯಲ್ಲ, ಈ ತರಕಾರಿನ ಹಾಕ್ತಾಯಿದ್ದೀನಿ. ನಿಮಗೆ ಗೊಜ್ಜು ಥರ ತುಂಬ ಬೇಕು ಅಂದರೆ ಮತ್ತು ಮಧ್ಯಾಹ್ನ ಏನಾದರೂ ಅನ್ನ ಯೂಸ್ ಮಾಡ್ಕೋತೀನಿ, ಅನ್ನಕ್ಕೆ ಏನಾದಾದರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನನಗೂ ಮಧ್ಯಾಹ್ನ ಅನ್ನಕ್ಕೆ ಬೇಕು, ಹಾಗಾಗಿ ನಾನು ಸ್ವಲ್ಪ ತೆಳುವಾಗೇ ಗೊಜ್ಜು ಟೈಪ್ ಮಾಡ್ಕೊತಾ ಇದ್ದೀನಿ, ಗ್ರೇವಿ ಟೈಪು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ನೀವು ಅರಿಶಿನ ಹಾಕೋಬೋದು, ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅದು ಕುದೀತಾ ಇದೆ ಚೆನ್ನಾಗಿ, ಒಂದೆರಡು ಕುದಿಬೇಕು. ನಿಮಗೆ ತಿಕ್ನೆಸ್ ಎಷ್ಟು ಬೇಕು ಅಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಒಂದು 2 ಸ್ಪೂನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಇದನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿರೋಂಥ ಧನಿಯಾ ಪುಡಿ. ಇದು ತಿಕ್ನೆಸ್ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕೊಳ್ಳಿ. ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅದನ್ನು ನೋಡ್ಕೊಂಡು ಹಾಕೊಬೇಕು. ಖಾರ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3/4 ಚಮಚದಷ್ಟು ಹಾಕ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ ಯಾರು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಎಷ್ಟು ಬೇಕಷ್ಟು, ನಿಮಗೂ ಅಷ್ಟೇ ಖಾರ ಪೌಡ್ರು ಎಷ್ಟು ಬೇಕಷ್ಟು, ನಿಮಗೆ ಖಾರ ಎಷ್ಟು ತಿಂತೀರ ನಿಮ್ಮ ಮನೆಗೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ತುಂಬ ಖಾರ ಆದರೆ ಕೂಡ ತಿನ್ನೋಕ್ಕಾಗಲ್ಲ. ಇದು ಇವಾಗ ಚೆನ್ನಾಗಿ ಕುದೀಲಿ. ನಾನು ಮತ್ತೆ ಕುಕ್ಕರಿಗೆಲ್ಲ ಹಾಕಲ್ಲ, ಯಾಕಂದರೆ ತರಕಾರಿನ ಕುಕ್ಕರಲ್ಲಿ ವಿಷಲ್ ಹೊಡ್ಸಿದ್ದೀನಿ. ಹಾಗಾಗಿ ಇದು ಆಲ್ರೆಡಿ ಬೆಂದಿದೆ ತರಕಾರಿ ಮತ್ತು ತೊಗರಿಕಾಳು, ನಮ್ಮನೇಲಿ ಏನಿತ್ತಲ್ಲ ಬೀನ್ಸು ಅದೆಲ್ಲ ಹಾಕಿ, ಒಂದು ಮೂಲಂಗಿ, ಒಂದು ಅರ್ಧ ಗೆಡ್ಡೆಕೋಸು ಎಲ್ಲವನ್ನೂ ಹಾಕಿ ನಾನು ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ. ಈಗ ಎದ್ದೇಳೋದೇನಾದರೂ ಲೇಟಾಗಿರುತ್ತೆ, ಅವು ಪಟ್ಟಂತ ಮಾಡ್ಕೊಬೋದು, ತುಂಬ ಕಷ್ಟಪಡೋಂಗಿಲ್ಲ. ದೋಸೆಗೆ ನಾನಿವಾಗ ದೋಸೆ ಮಾಡಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಗಟ್ಟಿ ಆ ಥರ ಒಣ ಪಲ್ಯಗಳು ಮಾಡಿದ್ರೆ ದೋಸೆಗೆ ಚೆನ್ನಾಗಿ ಅನಿಸಲ್ಲ. ಈ ಗ್ರೇವಿ ಥರ ಮಾಡಿದ್ರೆ ದೋಸೆಗೆ ಚೆನ್ನಾಗಾಗುತ್ತೆ. ನೋಡಿ ಕುದಿ ಹತ್ತುತ್ತಾ ಇದೆ. ಇದಕ್ಕೇನೆ ತುರಿದಿಟ್ಕೊಂಡಿರೋಂತಹ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು 2 ಕುದಿ ಚೆನ್ನಾಗಿ ಕುದಿಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. 2 ಕುದಿ ಕುದ್ರೆ ಸಾಕು, ಯಾಕಂದರೆ ಆಲ್ರೆಡಿ ತರಕಾರಿ ಚೆನ್ನಾಗಿ ಬೆಂದು ಹೋಗಿದೆ. ತುಂಬ ಕುದಿಸೋ ಅವಶ್ಯಕತೆ ಇಲ್ಲ. ಖಾರ ಪೌಡ್ರು ಸಾಂಬಾರು ಪೌಡ್ರ್ ಎಲ್ಲ ಹಾಕಿದ ಮೇಲೆ ತುಂಬ ಕುದಿಸೋಂತಹ ಅವಶ್ಯಕತೆ ಬರಲ್ಲ. ನೋಡಿ ಇದಾಗಿದೆ. ನಾನು ಸ್ವಲ್ಪ ಗೊಜ್ಜು ಥರನೇ ಮಾಡ್ಕೊಂಡಿದ್ದೀನಿ. ವಿತ್ ಸಾಂಬಾರು ಥರನೂ ಕಾಣಿಸ್ತಿದೆ. ಬಟ್ ಇದು ತಣ್ಣಗಾದಮೇಲೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾದ್ರೂ ಕೂಡ ದೋಸೆಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಈ ಥರ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದಮೇಲೆ ತುಂಬ ಗಟ್ಟಿ ಕೂಡ ಆಗುತ್ತೆ. ಫೈನಲಿ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಕೂಡ ಬಂದಿದೆ.
ನಾನು ಏನೂ ಹೆಚ್ಚು ಮಸಾಲೆಗಳನ್ನ ನಾನೇನು ಆ್ಯಡ್ ಮಾಡಿಲ್ಲ. ನೀವು ಒಂದು ಸಾರಿ ಮನೆಗೆ ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಯಾವ ಥರ ಬಂದಿದೆ ಫೈನಲಿ. ನಾನು ಲೇಟಾಗಿ ಎದ್ದಿದ್ದ ದಿವಸ ಎಲ್ಲ ನಾನು ಇದೇ ಥರ ಯಾವ ತರಕಾರಿ ಇರುತ್ತೆ ಮನೆಗೆ ಅದೇ ತರಕಾರಿನ ಯೂಸ್ ಮಾಡಿ ನಾನು ಇದೇ ಥರ ಪಲ್ಯಗಳನ್ನ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಕಲರ್ ಕೂಡ ಬಂದಿದೆ. ಆಗಿದೆ ಇವಾಗ. ನೋಡಿ ಫೈನಲಿ ದೋಸೆ ಜೊತೆಗೆ ಈ ಪಲ್ಯ ಗ್ರೇವಿ ಏನಂತ ಹೇಳಿದೆ ಅದು ರೆಡಿಯಾಗಿದೆ. ನೋಡಿ ಇವಾಗ ಸ್ವಲ್ಪ ತಣ್ಣಗಿದೆ. ಆವಾಗ ತಿಕ್ನೆಸ್ ಸ್ವಲ್ಪ ತೆಳುವಾಗಿತ್ತು. ಇವಾಗ ನೋಡಿ ತಿಕ್ನೆಸ್ಸು ಹೇಗಾಗಿದೆ ಅಂತ ಕರೆಕ್ಟಾಗಿ ರೆಡಿಯಾಗಿದೆ. ದೋಸೆ ಜೊತೆಗೆ, ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ಪರೋಟ ಜೊತೆ ನೀವು ಯೂಸ್ ಮಾಡ್ಬೋದು. ಮತ್ತು ಅನ್ನ ಜೊತೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿತ್ತು ಅಂತ ಹೇಳಿ. ನೋಡಿ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ತರಕಾರಿಗಳನ್ನ ನಾನು ತುಂಬ ಸಣ್ಣದಾಗಿ ಹೆಚ್ಚಿದ್ದೀನಿ. ಈ ವಿಡಿಯೋ ತುಂಬ ನಿಮಗೆ ಲೈಕ್ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.